ನರನಾಗ ನೀನು ಮಾಡುತ್ತಿರುವ ಮೋಸದ ಮಾಯಾ ಕುತಂತ್ರಕ್ಕೆ ಇಂದು ಈ ಗರುಡ ಪ್ರತಿತಂತ್ರ ಹೆಣೆದು ನಿನ್ನ ಹಣ ಹಾಗೂ ಚಿನ್ನವನ್ನು ದೋಚಿಕೊಂಡು ಹೋಗಲು ಸಮಯ ಸಾಧಿಸಿ ಬಂದಿರುವೆ. ಯಾಕೆ ಗೊತ್ತಾ? ನೀವು ಬಡವರಿಗೆ ಹಣ ಕೊಟ್ಟು ಆ ಹಣಕ್ಕೆ ಬಡ್ಡಿ ಹಚ್ಚಿ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ವಸೂಲಿ ಮಾಡಿ ಅರಮನೆಯಲ್ಲಿ ಮಹಾರಾಜನಂತೆ ಮೆರೆಯುತ್ತಿರುವೆ ಅಲ್ಲ. ಇಂದು ಆ ಬಡವರ ಹಣವನ್ನು ಮರಳಿ ಅವರಿಗೆ ವಾಪಸಲು ಸಮಯ ಸಾಧಿಸಿ ಸಿದ್ಧನಾಗಿ ಕಣ್ಣ ಹಾಕಿರುವೆ. ಈಗ ಬರುವೆ ನಿನ್ನ ಹಣ ತುಂಬಿದ ರೂಮ್ಗೆ. ಕೈ ಚಳಕ ಕತ್ತರೆ ರಕ್ತ ಚಂದ್ರ ಶ್ರೀಗಂಧವನ್ನೇ ಕದಿಯಬೇಕು. ಲೂಟಿ ಮಾಡಿದರೆ ಇಡೀ ಇಡೀ ಲಕ್ಷ್ಮಿ ಭಂಡಾರವನ್ನೇ ಹೊಡೆಯಬೇಕು. ನಾನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಇವನು ಯಾರಿರಬಹುದು? ನನ್ನ ಮನೆಗೆ ಬಂದು ಏನೇನು ದೋಚಿಕೊಂಡು ಹೋಗಿರ್ಬೋದು. ಈ ಕದಿಮನನ್ನ ಕೋಟಿಗಟ್ಟಲೆ ಬೆಲೆ ಬಾಳುವ ಹಣ ಚಿನ್ನ ಎಲ್ಲವನ್ನು ದೋಚಿಕೊಂಡು ಹೋಗಿದ್ದಾನೆ. ನಾನು ಈಗ ಏನು ಮಾಡಲಿ? ಸಂದೀಪನಿಗೆ ಕಾಲ್ ಮಾಡೋಣ. ಹಲೋ ಸಂದೀಪ್. ಹಲೋ ಇನ್ಸ್ಪೆಕ್ಟರ್ ಸಂದೀಪ್, ನಾನು ಶ್ರೀಮಂತ ನರನಾಗ ಮಾತನಾಡುವುದು. ಇಲ್ಲೇ ವಿಚಾರಿಸೋಣ, ಇಲ್ಲೇ ಮನೆಗೆ ಬನ್ನಿ. ವೆರಿ ಗುಡ್ ಮಾರ್ನಿಂಗ್ ಸಂದೀಪ್. ಸರ್ ಅರ್ಜೆಂಟ್ ಬರಲಿದ್ರಂತೆ. ಹಾ
ಈಗ ಅರ್ಧ ಗಂಟೆ ಹಿಂದೆ ನಮ್ಮ ಮನೆಗೆ ಯಾವನೋ ಒಬ್ಬ ಕದಿಮ ಬಂದಿದ್ದ. ಅವನು ನನ್ನ ಹಣ ಒಡವೆ ಎಲ್ಲವನ್ನು ದೋಚಿಕೊಂಡು ಹೋಗಿದ್ದಾನೆ. ಅವನು ಯಾರೆಂದು ಕಂಡು ಹಿಡಿಯಬೇಕು. ಸರ್ ಅವನು ಯಾರಂತ ಗುರುತು ಸಿಕ್ಕಿದ್ದ? ಅವನು ಯಾರೆನ್ನುವುದು ನನಗೆ ಗೊತ್ತಿಲ್ಲ. ಅವನು ಅಪರಿಚಿತ ವ್ಯಕ್ತಿ ಇದ್ದಾನೆ. ಸರ್ ನಿಮ್ಮ ಯಾರ ಮೇಲಾದರೂ ಸಂದೇಹವಿದೆಯಾ? ಸಂದೇಹವಿಲ್ಲ ಸಂದೀಪ್, ಆದರೆ ಒಂದು ಮಾತು, ನೀ ಏನು ಮಾಡ್ತೀಯೋ ಬಿಟ್ಟು ನನಗೆ ಗೊತ್ತಿಲ್ಲ. ಬೆಳಕಾಗೋದ್ರೊಳಗಾಗಿ ನನ್ನ ಹಣ ಒಡವೆ ನನ್ನ ಮನೆ ಸೇರಬೇಕು ಅಷ್ಟೇ. ಸರಿ ಸರ್, ಆಗಲಿ. ಎಲ್ಲಾ ಚೆಕ್ ಪೋಸ್ಟ್ ಗಳಿಗೆ ಸರ್ಚ್ ಮಾಡಿಸುತ್ತೇನೆ, ನೀವೇನು ಚಿಂತಿಸಬೇಡಿ. ಬೆಳಿಗ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿ ಸ್ಟೇಷನ್ ಅಲ್ಲಿ. ಆಯ್ತು ಸಂದೀಪ್, ಆದರೆ ಒಂದು ಸಂದೇಹ. ಹೇಳಿ ಸರ್, ಅದೇನಂತ? ಅವನನ್ನು ನೋಡಿದರೆ ನಾಡಿನವನ ತರ ಕಾಣ್ತಾ ಇಲ್ಲ, ಅವನು ಕಾಡಿನವನ ತರ ಇದ್ದಾನೆ. ಸರಿ ಸರ್, ಇಷ್ಟೇ ಕ್ಲೂ ಸಾಕು ನನಗೆ. ಅರಣ್ಯದ ಸುತ್ತ ಪ್ರದೇಶಗಳು ಪೊಲೀಸ್ ಸರ್ಪುಗಾವಲಾಗಿಸಿ ಅವನ ಜನ್ಮ ಜಾಗ ಬರ್ತೀನಿ ಸರ್. ಆಯ್ತು, ಹೋಗಿ ಬನ್ನಿ. ದೋಚಿದ ಕಳ್ಳ ಯಾರಿರಬಹುದು? ಒಂದು ವೇಳೆ ಆ ವಿಷಯ ಕಂಟನೆ ನಾನು ಚೇಚೆ, ಅವನು ಈ ತರ ಮಾಡಲು ಸಾಧ್ಯವೇ ಇಲ್ಲ. ಇದನ್ನು ಹೇಗಾದರೂ ಮಾಡಿ ಕಂಡು ಹಿಡಿಯಲೇಬೇಕು. ಕಲೆ ಎನ್ನುವುದು ಯಾರಪ್ಪನ ಸ್ವತ್ತಲ್ಲ.